ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಓ ಚಾನ ಫೋನ್ ಮಾಡ್ತಾವಳೆ. ಓ ನೀನ್ ದನಿ ಕೇಳಿದ್ರೆ ನೀನು ನನ್ನ ಜೊತೆಗಿದ್ಯಾ ಅಂತ ಗೊತ್ತಾಗ್ಬಿಡ್ತದೆ. ಅಲ್ಲ ಹೇಳವಿ ಯೋನ್ಲ ಆಗದೆ ನಿನ್ಗೆ ಆಟೋದಿಂದ ಫೋನ್ ಮಾಡ್ತೀವಿ. ಫೋನ್ ತೆಗಿಯಕ್ಕೆ ಯಾಕೆ ತಡ ಮಾಡ್ದೆ? ಅಪ್ಪ ಏನು ನಿನ್ ಜೊತೆಗೆ ಅವರಾ? ಅಯ್ಯಯ್ಯೋ ಮುಚ್ಚಿಡೋಣ ಅಂತಂದ್ರೆ ಈ ವಿಷಯ ಗೊತ್ತಾಗೋಗದೆ. ಅಲೋ ಹಾ ಹೇಳವಿ. ಅಪ್ಪಯ್ಯ ನೀನು ಒತ್ತೊತ್ತರನೇ ಎಲ್ಲವಾಗಿದ್ದೀರಾ? ಅದು ನಾನು ಮಾರ್ಕೆಟ್ಗೆ ಬಂದಿದ್ದೆ ಕಣವಿ. ನಮ್ಮ ಬರೋವತ್ತಾಗ್ಲೇ ಬಾಬಾನು ಇಲ್ಲೇ ಇತ್ತು, ಹಂಗೆ ಜೊತೆ ಕರ್ಕೊಂಡ್ ಬಂದ್ಬಿಟ್ಟೆ. ಅವ್ವ ಅಪ್ಪಯ್ಯನ ಏಟದಿಂದ ಹುಡುಕ್ತಾಳೆ ಗೊತ್ತಾ ನಿನ್ಗೆ? ಬಿರ್ನಿ ಕೆಲಸ ಮುಗಿಸ್ಕೊಂಡು ಬನ್ನಿ. ಸರಿ ನವಿ, ಈಗಲೇ ಹೊಳ್ತೀನಿ. ಓ ತಾನು ತವ ನಾನು ಏನೋ ಒಂದು ಹೇಳಿ ನಿಭಾಯಿಸ್ತೀನಿ. ನಡಿ ಹೊರಡು. ಅಲ್ಲಲ್ಲಿ ಈಗಲೇ ಹೊರಡ್ತೀವಿ ಅಂದೆ, ಫೋನಾಗ ನಾನು ಒಬ್ಬನೇ ಇದ್ದೀನಿ ನಿನ್ಗೆ ಗೊತ್ತಾಗಬೇಕು ಅಂದೆ. ಬಾಬು ನಾನು ಏನೋ ಹೇಳಿದ್ದೀನಿ ಬಾ ಬಾಬು. ಅವ್ವ ಯೋನವ ಆಯ್ತು? ಯೋನು ಇಲ್ಲ ಕಣವಿ. ಯೋನು ಇಲ್ಲ ಅಂತ ನಂತವನ ಸುಳ್ಳು ಹೇಳ್ಬೇಡ. ನೀನು ಈಗ ತನ ರಾಜಿತವ ಮಾತಾಡಿದ್ನ ನಾನೇ ನೋಡ್ದೆ. ಯೋಳವ ಯೋನಾಯ್ತು? ಯೋನ್ ಅಂದಳು, ಯೋನು ಅಂದಿಲ್ಲ. ಅವಳು ಯೋನು ಹೇಳ್ದೆ ಇರೋ ಜಾಯ್ಮಾ ಅಂದವಳೆ ಅಲ್ಲ. ಅವಳ ಬಗ್ಗೆ ನೀನು ತಲೆ ಕೆಡ್ಸ್ಕೊಬೇಡ ಕಣವ. ಈಗ ತಾನೇ ನಾನು ಕಾಳಿಗೆ ಫೋನ್ ಮಾಡಿದ್ದೆ. ಅವರಿಬ್ರು ಮಾರ್ಕೆಟ್ನಾಗೆ ಅವರಂತೆ. ಅವರಿಬ್ರಿಗೂ ಬರಕ್ಕೆ ಹೇಳಿವ್ನೆ, ಬರ್ತಾರೆ ಬಿಡು. ಅಕ್ಕ, ಈ ಫೋನಲ್ಲಿ ನಂಬರ್ಗಳನ್ನ ಬ್ಲಾಕ್ ಮಾಡ್ತಾರಲ್ಲ, ಆ ಥರ ಯಾವ್ದಾದ್ರು ಮ್ಯಾಜಿಕ್ ವಿದ್ಯೆ ಕಲ್ತ್ಕೊಂಡು ಮೊದಲು ಆ ರಾಜಿನ ಬ್ಲಾಕ್ ಮಾಡಬೇಕು. ಯಾಕವಿ? ಮತ್ತಿನ್ನೇನಕ್ಕ, ಆ ರಾಜಿ ಏನಾದರೂ ಅವ್ವನ ಕಣ್ಣು ಕಾಣಿಸ್ಕೊಂಡ್ಬಿಟ್ರೆ ಸಾಕು, ಅವ್ವ ಸ್ಟ್ಯಾಚು ಥರನೇ ನಿಂತ್ಬಿಡ್ತಾಳೆ. ಹೌದು ಕಣವಿ, ಆ ಥರ ವಿದ್ಯೆ ಏನಾದರೂ ಇದ್ದಿದ್ರೆ ಆ ವಿದ್ಯೆನ ನಾನೇ ಮೊದಲು ಕಲ್ತ್ಬಿಟ್ಟು ಆ ರಾಜಿಯಿಂದ ಅವನ್ ದೂರ ಮಾಡ್ಬಿಡ್ತಿದ್ದೆ. ಸುಮ್ಕಿರವಿ, ಒಬ್ಬ ಮನುಷ್ಯ ಒಂದು ಕಿತ್ತ ತಪ್ಪು ಮಾಡ್ಬಿಟ್ಟು ಅಂದ್ಬಿಟ್ಟು ಆಮ್ಯಾಕೆ ಅವ್ನು ಹೇಳೋದು ಕೇಳೋದು ಎಲ್ಲ ತಪ್ಪೆ ಅಂತ ಭಾವಿಸದೆ. ಅವ್ವ, ಆ ರಾಜಿ ಅವರು ಒಂದ್ಸತಿ ತಪ್ಪು ಮಾಡಿಲ್ಲ, ಅವ್ರು ಮಾಡೋದೆಲ್ಲ ತಪ್ಪೆ. ಕರೆಕ್ಟಾಗಿ ಹೇಳ್ದೆ ಅಕ್ಕ. ಮೊದಲು ಅವ್ವಂಗೆ ಕನ್ನಡಕ ಹಾಕಿಸ್ಬೇಕು, ಆಗ್ಲಾದ್ರೂ ಹಾಲು ಯಾವುದು ಕಳ್ಳಿ ಹಾಲು ಯಾವುದು ಅಂತ ಗೊತ್ತಾಗುತ್ತೇನೋ. ಇದು ಯಾಕೆ ಹಿಂಗೆ ಯಾಕೆ ಆಡ್ತೀರಾ ರಾಜವನ್ ಕಂಡ್ರೆ ನೀವು? ಪೆಟ್ಟು ಮೇಲೆ ಪೆಟ್ಟು ಬಿದ್ದರೆ ಕಲ್ಲು ಸಿಲೆ ಆಯ್ತದೆ. ಅವಳು ತೆಪ್ಪು ಮೇಲೆ ತೆಪ್ಪು ಮಾಡಿ ಬದಲಾಗಿ ಅವಳಲ್ಲ. ಯೋನ ಒಂದು ಹೆಣ್ಣಿನ ಕಷ್ಟನ ಇನ್ನೊಂದು ಹೆಣ್ಣು ಬಂದು ಕೇಳಿರಿ ಅವಳು ಮನಸ್ಸು ಒಗರ ಆದಿತ್ತಲ್ಲ ಅನ್ನೋ ಭಾವನೆಯಲ್ಲಿ ಬಂದು ನಂತವ ಮಾತಾಡಲ್ಲಪ್ಪ. ಅದಕ್ಕೆ ನೀವು ಒಳ್ಳೆ ಅವ್ವ, ಈ ಜನ್ಮದಲ್ಲೇ ಬದಲಾಗಿಲ್ಲ ಬಿಡು ನೀನು. ಅಕ್ಕ, ಅವ್ವ ನಮ್ಗೆ ಹೆಂಗೆ ಒಳ್ಳೆ ಬುದ್ಧಿ ಹೇಳ್ಕೊಟ್ಲೋ ಹಾಗೆ ಇವಾಗ ನಾವು ಅವ್ವಂಗೆ ಕೆಟ್ಟ ಬುದ್ಧಿ ಹೇಳ್ಕೊಡೋಣ. ಆಗ್ಲೇ ಕೆಟ್ಟವ್ರ ಕೆಟ್ಟ ಬುದ್ಧಿ ನಿನ್ಗೆ ಅರ್ಥ ಆಗೋದು. ಹಂಗಲ್ಲ ಕಣವಿ. ಅವ್ವ ಸಾಕು, ಒಳ್ಳಿಕ್ ನಡಿಯವ. ಎಲ್ರು ನಿನ್ನಂಗೆ ಒಳ್ಳೆಯವ್ರು ಇರಕ್ಕಿಲ್ಲ. ಯಾರು ಇರ್ತಾರೋ ಬಿಡ್ತಾರೋ, ನನ್ನ ಮಕ್ಳಲ್ಲಿ ಒಳ್ಳೆತನ ಇದ್ರು ಸಾಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.